ಏನಪ್ಪ ಅಷ್ಟೊತ್ತಿಂದ ಅವಳು ಹಸ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇದ್ದಾಳೆ. ಬೆಳಿಗ್ಗೆನೆ ಇಂಜೆಕ್ಷನ್ ತಗೊಂಡಿರ್ತಾಳೆ. ಇನ್ನೂ ತುಂಬಾ ಹೊತ್ತಾದ್ರೆ ಅವಳಿಗೆ ಸಂಕಟ ಆಗತ್ತೆ. ಫ್ರೆಂಡ್, ನೀನಿನ್ನೂ ಊಟ ಮಾಡಿಲ್ವಾ? ನಾನು ನಿನ್ ಜೊತೆನೇ ತಿನ್ನೋದು. ಐಮ್ ಸಾರಿ ಮೈ ಫ್ರೆಂಡ್, ನಾನು ನಿನ್ ಜೊತೆನೆ ಕುತ್ಕೊಂಡು ಊಟ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್. ಫ್ರೆಂಡ್, ನಿಮ್ಗೆ ಚಕ್ಕಂ ಬಕ್ಲ ಹಾಕೊಳಕ್ ಬರಲ್ವಾ? ಚಕ್ಕಂ ಬಕ್ಲಾನ ಅಂದ್ರೆ ಹೀಗೆ ಕುತ್ಕೊಳ್ಳೋದು. ಚಕ್ಕಂ ಬಕ್ಲ ಪ್ಯಾಂಟ್ ಹಾಕೊಂಡು ಕೂರೋದಕ್ಕೆ ಕಷ್ಟ ಆಗತ್ತೋ ಏನೋ, ಹಂಚೆ ಕೊಡ್ಲೇನಪ್ಪ? ಅಯ್ಯೋ ಬೇಡ ಸರ್, ಪ್ಯಾಂಟೇ ಸಾಕು. ವೆರಿ ಕಂಫರ್ಟ್. ಸೀತಾ, ನೀನ್ ಮಾಡಿರೋ ಒಬ್ಬಟ್ಟು ತಿಂದು ನನ್ನ ನಾಳೆಗೆ ನಿನ್ಗೆ ಉದ್ದಂಡ ನಮಸ್ಕಾರ ಆಗ್ತಿದೆ ಕಣೆ. ಸಕ್ಕತ್ತಾಗಿದೆ. ಓಯ್ ಲೇಟ್ ರಾಮಪ್ಪ, ಐ ಮೀನ್ ಸಾರಿ, ಲೇಟ್ ಆಗಿ ಬಂದ್ಯಲ್ಲ ಅದಕ್ಕೆ ಹಂಗ್ ಕರ್ದೆ ಅಷ್ಟೇ. ಅಲ್ಲ, ನೀನೇನ್ ಚಿನ್ನನ ತೂಕ ಮಾಡ್ತಿದ್ಯಾ? ನೆಟ್ಟಗ್ ತಿನ್ನು. ನೆತ್ತಿಗೆ ಹೇಳ್ತಾ ನನ್ ಸೆನ್ಸ್ ಸೀತಮ್ಮ, ಅಂತಾಕ್ಷರಿ ಆಡೋಣ ಬಾ, ಕುತ್ಕೋ. ನೀ ನಮ್ ಟೀಮ್. ಕ್ಲಾಪ್ಸ್ ಹಾಕೋಣ. ನಾವೇ ಪಿನ್ ಆಗಿದ್ದು. ನೀವ್ ಹಾಡಿ. ಓಕೆ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ, ಲಕ್ಷ್ಮೀ ಬಾರಮ್ಮ. ನಾ ಹಾಡ್ತೀನಿ. ಮಾಮ ಮಾಮ ಮಜಾ ಮಾಡು, ಸ್ಟೂಡೆಂಟ್ ಮಾಮ ಮಜಾ ಮಾಡು, ಕಾಲೇಜ್ ಲೈಫಿಗೊಂದು ನೆನಪಿನ ಪ್ಯಾಕೆಟ್ ಮಜಾ ಮಾಡು. ಸರಿ, ಬಾ ಹೋಗುವ. ಈಗ ನಾವ್ ಎಲ್ಲಿ ಹೋಗ್ತಾ ಇದೀವಿ? ಊರ್ ಸುತ್ತಕ್ಕೆ. ವೆರಿ ಗುಡ್. ಊರ್ ಸುತ್ತೋದಕ್ಕೆ ಮಕ್ಕಳು ಇದೇ ತರ ಎಕ್ಸೈಟ್ ಆಗಿರ್ಬೇಕು. ಗಿವ್ ಮಿ ಹೈ ಫೈವ್. ನನ್ಗೊಂದ್ ಚಿಕ್ಕ ಕೆಲ್ಸ ಇದೆ ಲಾಯರ್ ಆಫೀಸ್ ಅಲ್ಲಿ, ಅದನ್ನ ಮುಗಿಸ್ಕೊಂಡ್ ಬರ್ತೀರಿ. ಓಕೆ. ನೀವ್ ಯಾಕೆ ಅಲ್ಲಿಗೆಲ್ಲ ಬರಕ್ ಹೋಗ್ತೀರಾ? ಪಾಪ, ನನ್ನಿಂದ ನಿಮ್ ವೀಕೆಂಡ್ ಹಾಳಾಗದ್ ಬೇಡ. ಹಾಗೇನಿಲ್ಲ, ಬಾಸ್ ಹೇಳಿದಾರೆ ಅನ್ನೋ ಕಾರಣಕ್ಕೆ ನೀವ್ ಬರ್ಲೇಬೇಕು ಅಂತಿಲ್ಲ. ನಾನ್ ಬಾಸಿಗೆ ಹೇಳ್ತೀನಿ. ನೀವ್ ಹೀಗ್ ಚೀಟಿಂಗ್ ಮಾಡಿದ್ರೆ ನಾನ್ ಬರೋದೇ ಇಲ್ಲ ಅಷ್ಟೇ. ನನಗ್ ಮಾತ್ರ ಸುಳ್ಳು ಹೇಳ್ಬೇಡ ಅಂದ್ಯಾ? ನೀನ್ ನೋಡಿದ್ರೆ ಎಲ್ಲಾರ್ಗೂ ಸುಳ್ಳು ಹೇಳ್ತ್ಯಾ? ನೀನು ಡ್ರಾಮಾ ಕೋಯ್. ಅಯ್ಯೋ ಫ್ರೆಂಡ್, ನಾನ್ ಬರ್ತಿದ್ದೀನಿ. ಲೆಟ್ಸ್ ಗೋ. ಬಾ ಫ್ರೆಂಡ್, ಇವತ್ ನೀನು ನಮ್ ಜೊತೆ ಬರ್ಲೇಬೇಕಷ್ಟೇ. ಡೋಂಟ್ ವರಿ, ನಾನು ಖುಷಿಯಾಗೆ ಬರ್ತಿದ್ದೀನಿ. ನಂಗೂ ಏನು ಕೆಲಸ ಇಲ್ಲ, ಮನೇಲಿ ಒಬ್ನೇ ಇದ್ರೆ ಬೋರ್ ಆಗ್ಬಿಡುತ್ತೆ. ಇದನ್ನೇ ನಾನು ಹೇಳಿದ್ದು. ಆಟೋ ಬರ್ತಿದೆ. ಆಟೋ ಆಟೋ ರೀ ಪ್ಲೀಸ್, ನಾನೇ ಕರಿತೀರಿ. ಆಟೋ. 20 ನೋಡು, ಇನ್ನೂ ಸೀತಮ್ಮ ಬಂದಿಲ್ಲ. ನಾನೇ ಹೋಗಿ ಕರೀತೀನಿ. ಸಿಹಿಪುಟ ಬೇಡ,
ಆಗಲ್ಲ ಹೋಗ್ಬಾರ್ದು. ಸೀತಮ್ಮ ಬರ್ತಾರೆ ಅಂತ ಹೇಳಿದಾರೆ ತಾನೆ, ಸ್ವಲ್ಪ ವೇಟ್ ಮಾಡು. ಯಾರಿಗೂ ಟೈಮ್ ಬಗ್ಗೆ ಭಯನೇ ಇಲ್ಲ. ನೋಡ್ತಾ ನೋಡ್ತಾ ಸೂರ್ಯ ಮುಳುಗೋಗುತ್ತೆ, ಆಗ ನೈಟ್ ಆಗ್ಬಿಡುತ್ತೆ. ಆಗ ನಾವ್ ಎಲ್ಲೂ ಸುತ್ತಾಡಕ್ ಆಗಲ್ಲ. ಗುಡ್ಡ ಇಲ್ಲಿ ನೋಡಿಲಿ, ಸೂರ್ಯ ಮುಳುಗೋ ಅಷ್ಟರಲ್ಲಿ ನಿಂಗೆ ಏನೇನ್ ಆಟ ಸಾಮಾನು ಕೊಡಿಸ್ಬೇಕೋ ಎಲ್ಲ ನಾನ್ ಕೊಡಿಸ್ತೇನೆ. ಊರ್ ಸುತ್ತೋ ಜವಾಬ್ದಾರಿ ಕೂಡ ನಂದೆ, ಓಕೆನಾ? ಸಾರಿ ಫ್ರೆಂಡ್, ಸೀತಮ್ಮಂಗೆ ಸಾರಿ ಕೇಳು. ನಾನೇನ್ ತಪ್ಪು ಮಾಡಿಲ್ಲ, ಯಾಕೆ ಸಾರಿ ಕೇಳ್ಬೇಕು? ಫ್ರೆಂಡ್ ಸಾರಿ. ಗುಡ್ ಗರ್ಲ್. ಆಕ್ಚುಲಿ ನಾನೇ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲಿಂದ ಹೇಗ್ ಬರೋದು ಅಂತ ಯೋಚನೆ ಮಾಡ್ತಿದ್ದೆ. ಯಾಕೆ? ತುಂಬಾ ಉಪಚಾರ ಮಾಡ್ತಾರೆ, ಬೇಡ ಅಂದ್ರು ಕೇಳಿಲ್ಲ, ಜ್ಯೂಸ್ ತರ್ಸಿದ್ರು. ಸ್ಯಾಲ್ರಿ ಸ್ಲಿಪ್ ಕೊಟ್ ಬಂದ್ರೆ ನನಗ್ ಸಾಕಾಗಿತ್ತು. ಜ್ಯೂಸ್ ಕುಡ್ಕೊಂಡ್ ಮಾತಾಡೋಂಥದ್ದು ಏನಿರುತ್ತೆ? ಸಮಸ್ಯೆ ಎಲ್ಲ ಸರಿ ಹೋದ್ರೆ ಸಾಕಾಗಿದೆ ನನ್ಗೆ. ಸಮಸ್ಯೆ ಅಂದ್ರೆ ಟ್ರ್ಯಾಕ್ಟರ್ ತರ ಇರುತ್ತೆ ಅಲ್ವಾ, ಅದಾ? ಅದು ಸಮೋಸ, ಸಮಸ್ಯೆ ಅಲ್ಲ. ಸಮಸ್ಯೆ ಅಂದ್ರೆ ಪ್ರಾಬ್ಲಮ್. ಈಗ ನಿನ್ಗೆ ಪಾನಿಪುರಿ ತಿನ್ಬೇಕು ಅಂತ ಅನಿಸ್ತಿರತ್ತೆ, ಇಲ್ಲಿ ಎಲ್ಲೂ ಅಂಗಡಿ ಇಲ್ಲ, ಎಲ್ಲೋ ದೂರದಲ್ಲಿದೆ. ಅವಾಗ ಅದನ್ನ ಏನಂತ ಕರೀತಾರೆ ಹೇಳು? ಆಟೋ. ಆಟೋ ಕರೆಕ್ಟ್. ಸಮಸ್ಯೆನ ಕರೆಯಕ್ಕಾಗುತ್ತಾ ಹೇಳಿ? ಆಟೋ ಎಲ್ಲ ಇಲ್ಲ, ಈಗ ಆಲ್ರೆಡಿ ಬಜೆಟ್ ತುಂಬಾ ಜಾಸ್ತಿ ಆಗಿದೆ. ಮೀಟರ್ ಮೇಲೆ ಎಕ್ಸ್ಟ್ರಾ ಕೊಟ್ರಲ್ಲ, ಅದಕ್ಕೆ ನಾವ್ ನಡ್ಕೊಂಡೇ ಹೋಗ್ಬೇಕು. ಬನ್ನಿ. ನಡ್ಕೊಂಡು ಹೋದ್ರೆ ದುಡ್ಡು ಬರುತ್ತಾ? ವ್ಯಾಲಿಡ್ ಪಾಯಿಂಟ್. ಏನ್ ವ್ಯಾಲಿಡ್ ಪಾಯಿಂಟು? ಎಲ್ಲೋ ಆಟೋಗೂ ಮೀಟರ್ ಮೇಲೆ ಎಕ್ಸ್ಟ್ರಾ ಕೊಡೋಕೆ ರೆಡಿ ಆಗಿದ್ದೀರಾ ಸಾಹೇಬ್ರು? ಸುಮ್ನೆ ಬನ್ನಿ. ಬಾ. ಸೀತವ್ವ, ಕಾಲು ಅಮ್ಮ. ಡ್ರಾಮಾ ಕ್ವೀನ್ ನೀನು. ನಡ್ಕೊಂಡು ಹೋದ್ರೆ ಹೆಲ್ತ್ ತುಂಬಾ ಒಳ್ಳೇದು. ಬಾ. ಪಾಪ ಆಟೋ ಅವ್ರು ಏನ್ ಮಾಡ್ತಾರೆ ಹೇಳು? ಅವ್ರಿಗೂ ದುಡ್ಡು ಬೇಕಲ್ವಾ? ಈ ಕ್ವೆಶ್ಚನ್ಗೆ ಏನ್ ಆನ್ಸರ್ ಮಾಡ್ತೀರಾ ಹೇಳಿ? ಈಗ ಮಾತಾಡ್ತಾ ಇದ್ರೆ ಇಬ್ರಿಗೂ ಟೈಮ್ ವೇಸ್ಟ್ ಆಗತ್ತೆ, ಓಕೆನಾ? ಸರಿ ಬಾ ಫ್ರೆಂಡ್, ನಿನ್ಗೆ ನಾನೇ ಆಟೋ. ಅವಳ ಕೆಳಗ್ ಬಿಡಿ, ಅವಳು ನಡ್ಕೊಂಡ್ ಬರ್ಲಿ. ಮುದ್ ಜಾಸ್ತಿ ಆಗಿದೆ ಅವಳಿಗೆ. ಇಟ್ಸ್ ಓಕೆ, ಬಾ. ಸಕ್ಕತ್ತಾಗಿದೆ ಅಲ್ಲ? ಸಿದ್ದಮ್ಮ, ಪಾನಿಪುರಿ ಅಂಕಲ್ಗೆ ಮೀಟರ್ ಮೇಲೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಖಾರ ಅಲ್ವಾ? ಚೆನ್ನಾಗಿದೆ ಖಾರ. ಖಾರ ಸ್ವಲ್ಪ ಹೆಚ್ಚಾಯ್ತೇನು? ಮಗುಗ್ ಓಕೆನಾ? ಫ್ರೆಂಡ್, ಇನ್ನೂ ಸ್ವಲ್ಪ ಬೇಕು, ಸಾಲ್ತಾ ಇಲ್ಲ. ನಾಲ್ಗೆ ಮೇಲೆ ಇಟ್ರೆ ಸುರ್ರ ಅಂತ ನೆತ್ತಿಗೆ ಏರ್ಬೇಕು, ಆಗಿನ ಮಜಾ. ಅಣ್ಣ, ಸ್ವಲ್ಪ ಖಾರ ಜಾಸ್ತಿನೇ ಇರ್ಲಿ, ಮಗು ಅಂತ ಕಡಿಮೆ ಹಾಕ್ಬೇಡಿ. ಅವಳು ನನಗಿಂತ ಜಾಸ್ತಿ ಖಾರ ತಿಂತಾಳೆ. ನಂಗೆ ಸ್ವೀಟ್ ಅಂದ್ರೇನೆ ಪ್ರಾಬ್ಲಮ್, ಖಾರದಲ್ಲಿ ನಾನೇ ಗುಯ್ನು. ಏಯ್, ಅದಕ್ಕೆ ನಿಧಾನಕ್ಕೆ ತಿನ್ನು ಅಂದಿದ್ದು. ಇದವ ನಂದಾದ್ರೂ ಪರವಾಗಿಲ್ಲ, ನನ್ನ ಫ್ರೆಂಡ್ ನೋಡು ಎಲ್ಲ ಮತ್ಕೊಂಡಿದ್ದಾಳೆ. ನನ್ನ ಫ್ರೆಂಡ್ ಬಾ ಇನ್ನೂ ಹೊರ್ತು. ಇದಮ್ಮ ವರ್ಷು. ಇಟ್ಸ್ ಓಕೆ. ಬಾ. ನನ್ ಬಾಡಿ ಇದನ್ನೆಲ್ಲ ತಡ್ಕೊಳುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ಅಂದ್ರೆ ಸಿಹಿ, ಇವತ್ ಸ್ವಲ್ಪನೂ ನೀನ್ ನನ್ ಮಾತೆ ಕೇಳ್ತಾ ಇಲ್ಲ. ಕೇಳ್ತೀನಿ,
ಡಾಕ್ಟರ್ ಕಿಟ್ ಕೊಡ್ಸ್ಮೇಲೆ ನಾನ್ ಕೊಡಿಸ್ತೀನಿ. ರಾಮ್ ಬೇಡ, ಅವಳು ಹೇಳಿದ್ದಕ್ಕೆಲ್ಲ ನೀವು ಹೂ ಅಂತಿದ್ದೀರಲ್ಲ. ಇಟ್ಸ್ ಓಕೆ, ನಾನ್ ಕೊಡಿಸ್ತೀನಿ, ಬಾ. ರಾಮ್ ಬಾ. ಡಾಕ್ಟರ್ ಕಿಟ್ ಇಷ್ಟ ಆಯ್ತಾ? ನನ್ಗೇನಾದ್ರು ಹೆಲ್ತ್ ಅಪ್ಸೆಟ್ ಆದ್ರೆ ನಾನ್ ನಿನ್ನ ಹತ್ರನೇ ಬರ್ಬೋದು. ಯಾರ್ಯಾರ ಮಕ್ಳಿಗೆ ನಂತರ ಸಕ್ಕರೆ ಕಾಯಿಲೆ ಇದೆಯೋ ನಾನು ಅವ್ರಿಗೇನೆ ಟ್ರೀಟ್ಮೆಂಟ್ ಮಾಡ್ತೀನಿ. ನನ್ಗೆ ಹೊಟ್ಟೆ ಹಸಿವು ಆಗ್ತದೆ. ಏನು ಇಷ್ಟು ಬೇಗನಾ? ಖುಷಿಯಲ್ಲಿ ಪಾನಿಪುರಿ ಸುರ್ ಅಂತ ಕರ್ಕೋಯ್ತು. ಫ್ರೆಂಡ್ 5 ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗ್ತೀಯಾ? ಒದೆ ತಿಂತ್ಯಾ ಸಿಹೀಗ? ಓದಿಂದ ಹೊಟ್ಟೆ ತುಂಬಲ್ಲ, ಬೇರೆ ಏನಾದ್ರೂ ತಿನ್ಸಿ. ಫ್ರೆಂಡ್ 5 ಸ್ಟಾರ್ ಹೋಟೆಲ್ ಹೋಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡೋಣ. ಪಾನಿಪುರಿ, ಡಾಕ್ಟರ್ ಕಿಟ್ಟು, 5 ಸ್ಟಾರ್ ಹೋಟೆಲ್, ಈಗ ಸ್ವಿಮ್ಮಿಂಗ್ ಪೂಲು. ಇವಳು ಲಿಸ್ಟ್ ನೋಡಿದ್ರ ಎಷ್ಟು ಉದ್ದ ಹೋಗ್ತಿದೆ. ನೀವ್ ಇದೇ ತರ ಮುಗುಳ್ನಾಗ್ತಾ ಇದ್ರೆ ಇವಳು ನಿಮ್ನ ಮುಳುಗ್ಸೇ ಬಿಡ್ತಾಳೆ. ಬೇಡ ರಾಮ್. ಬೇಕು ರಾಮ್, ಪ್ಲೀಸ್. ಇವಳು ಏನ್ ಮಾಡಿದ್ರೆ ನೀವ್ ಕರಗ್ತೀರಾ ಅಂತ ಅವಳಿಗೆ ಚೆನ್ನಾಗ್ ಗೊತ್ತಿದೆ. ಬೇಡ. ನಿಜವಾಗ್ಲೂ ಹೊಟ್ಟೆ ಹಸಿರ್ತದೆ ಫ್ರೆಂಡ್. ನಿಜವಾಗ್ಲೂ ನಿಂಗೆ ಹೊಟ್ಟೆ ಹಸುವಾಗ್ತಿದ್ರೆ 5 ಸ್ಟಾರ್ ಹೋಟೆಲ್ ಬೇಕು ಅಂತ ನೀನ್ ಡಿಮಾಂಡ್ ಮಾಡಲ್ಲ. ಎಲ್ಲಿ ಕರ್ಕೊಂಡು ಹೋದ್ರು ನಾನ್ ತಿಂತೀನಿ ಅಂತ ಹೇಳ್ತಾರೆ. ಇಲ್ಲೇ ಎಲ್ಲಾದ್ರೂ ಚೆನ್ನಾಗಿರೋ ಹೋಟೆಲ್ ಇರುತ್ತೆ, ಹೋಗೋಣ. ಫ್ರೆಂಡ್, ಸೀತಮ್ಮ ಹೇಳ್ತಿರೋದು ಕರೆಕ್ಟೇ. ಇಷ್ಟೊತ್ತಿಗೆ ನಾವೇನಾದ್ರೂ 5 ಸ್ಟಾರ್ ಹೋಟೆಲ್ ಹೋದ್ರೆ ರೋಡ್ ಫುಲ್ ಟ್ರಾಫಿಕ್ ಆಗಿರುತ್ತೆ, ಆಮೇಲೆ ಬೇರೆ ಎಲ್ಲೂ ಹೋಗಕ್ಕಾಗಲ್ಲ. ಅದಕ್ಕೆ ಇಲ್ಲೇ ಯಾವ್ದಾದ್ರು ಹೋಟೆಲ್ಗೆ ಹೋಗೋಣ, ಓಕೆನಾ? ಸರಿ ಫ್ರೆಂಡ್. ಅಲ್ಲಿ ಹೋದ್ಮೇಲೆ ಅವಳು ತುಂಬಾ ಖರ್ಚು ಮಾಡಿಸ್ತಾಳೆ. ಜೇಬ್ ಹುಷಾರು. ಡೋಂಟ್ ವರಿ ಅಬೌಟ್ ದ ಮನಿ, ನನ್ನ ಹತ್ರ ತುಂಬಾನೇ ದುಡ್ಡಿದೆ. ತುಂಬಾ ದುಡ್ಡಿದ್ರೆ ಹಾಗೆ ಇಟ್ಕೊಳ್ಳಿ, ಅದನ್ನ ಲೆಕ್ಕ ಇಲ್ಲದೆ ಖರ್ಚು ಮಾಡ್ಬೇಕು ಅಂತಿಲ್ಲ. ಇಬ್ರು ಏನ್ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ನಡಿ ಹೋಗೋಣ. ಇದು ಫ್ರೆಂಚ್ ಫ್ರೈಸ್. ಫ್ರೆಂಚ್ ಫ್ರೈಸ್ಗೆ 250 ರೂಪಾಯ? ಎಕ್ಸ್ಕ್ಯೂಸ್ ಮೀ ಸರ್, ಕ್ಯಾನ್ ಯು ಗೆಟ್ ಅಸ್ ಫ್ರೆಂಚ್ ಫ್ರೈಸ್? 3 ಜನ ತಿನ್ಬೋದಲ್ಲ? ಇಲ್ಲ ಮ್ಯಾಮ್, ಇದು ಒಬ್ಬರಿಗೆ ಸರ್ವ್ ಮಾಡೋದು. ಆಲೂಗಡ್ಡೆನ ಸೀಳಿ ಎಣ್ಣೆಲ್ ಕರ್ದಿಡಕ್ಕೆ 250 ರೂಪಾಯ? ಬೇಡ, ಬೇರೆ ಏನಾದ್ರೂ ಆರ್ಡರ್ ಮಾಡು. ಸರಿ. ಇದೇನು? ಬೇಬಿ ಕಾರ್ನ್ ಮ್ಯಾಮ್. 400 ರೂಪಾಯಿ. 400 ರೂಪಾಯಿಗೆ ಎಷ್ಟು ಜೋಳ ಬರುತ್ತೆ ಗೊತ್ತಾ? ಬೇರೆ ಏನಾದ್ರೂ ತಗೋ. ಅಂಕಲ್, ಒಂದ್ ಕೆಲ್ಸ ಮಾಡಿ, 1 ಬಾಟಲ್ ನೀರ್ ಕೊಟ್ಬಿಡಿ. ಬೇಡ ಬೇಡ, ಅದು ಕಾಸ್ಟ್ಲಿ ಆಗುತ್ತೆ. ನಮ್ ಹೋಟೆಲಲ್ಲಿ ನೀರ್ ಫ್ರೀ ಆಗಿ ಸಿಗತ್ತೆ. ಓಯ್, ಏನ್ ತಮಾಷೆ ಮಾಡ್ತಿದ್ಯಾ? ನಿಜ ಹೇಳ್ತಿದ್ದೀನಿ ಸಿದ್ದಮ್ಮ, ನಮ್ ಹೋಟೆಲಲ್ಲಿ ನೀರ್ ಫ್ರೀ ಸಿಗಲ್ವಾ? ಅವಳೇನ್ ದಿನ ತಿಂತಾಳ? ಅವಳಿಗೆ ಏನ್ ಬೇಕು ಅವಳು ಆರ್ಡರ್ ಮಾಡ್ಲಿ. ಇಲ್ಲ, ನಾನೇ ಆರ್ಡರ್ ಮಾಡ್ತೀನಿ. ಇದೇನು ಮೇಡಮ್? ಅದು ಎಕ್ಸ್ಟ್ರಾ ಚಟ್ನಿ. ಚಟ್ನಿನಾ? ಸೀತಾವ್ರೆ, ಊಟದ ವಿಷಯದಲ್ಲಿ ಬೆಲೆ ಕಟ್ಬಾರ್ದು. ನಾನು ಆರ್ಡರ್ ಮಾಡ್ತೀನಿ, ಇಟ್ಸ್ ಓಕೆ. ನನಗೆ ಒಂದು ಸಿಂಗಲ್ ಇಡ್ಲಿ ಸಾಂಬಾರ್. ನಾನ್ ಮನೆಯಲ್ಲೇ ಮಾಡ್ಕೊಡ್ತೀನಿ, ಇಲ್ಲಿ ಏನಾದ್ರೂ ಬೇರೆ ತಿನ್ನು. ಇಟ್ಸ್ ಓಕೆ.
ಡೂ ಒನ್ ಥಿಂಗ್, ಇವ್ರಿಗೆ ವೆಜ್ ಶೆಜ್ವಾನ್ ಫ್ರೈಡ್ ರೈಸ್ ಕೊಡಿ, ನಮ್ಮಿಬ್ರಿಗೆ ವೆಜ್ ಶೆಜ್ವಾನ್ ನೂಡಲ್ಸ್. ಅದ್ ಜಾಸ್ತಿ ಆಗಲ್ವಾ? ಇಲ್ಲ ನಾನ್ ತಿಂತೀನಿ. ಶೆಜ್ವಾನ್ ರೈಸ್ ಹೇಗಿರುತ್ತೆ ಅಂತ ಗೊತ್ತಾ ನಿನ್ಗೆ? ಹೇಗ್ ತಿಂತೀಯಾ? ರೈಸ್ ಎಲ್ಲ ಒಂದೇ ತರ ಇರತ್ತೆ, ನಾನ್ ತಿಂತೀನಿ. ಓಕೆ, ಪ್ಲೀಸ್ ಗೆಟ್ ದಟ್. ಓಕೆ, ಥ್ಯಾಂಕ್ ಯು. ಅದು ರಾಮ್, ಜಾಸ್ತಿ ಆಯ್ತು. ಇಟ್ಸ್ ಓಕೆ, ಡೋಂಟ್ ವರಿ, ಇವತ್ತಿನ ಟ್ರೀಟ್ ನಂದು. ಒಂದ್ ಸೆಲ್ಫಿ ತಗೊಳ್ಳೋಣ. ಓಕೆ. ಈಗ ಮನೆ ಬರ್ದಿರ ಬಾ ಸೀತಮ್ಮ. ಬೇಡ ಬೇಡ. ಕೊನೆ ಆಗಿರೋ ದಾರಿ ಹೊಸ ದಾರಿಗೆ ರೂಹಾರಿ, ಗುರಿ ಸೇರಲಿ ಸೇರಿ ಜಗವೇ ಕೇಳಿಕೊಂಡಿದೆ ಆ ದೇವರ, ಜೋಡಿ ಮಾಡುವಂತೆಯೇ ಇಬ್ಬರ. ಓಕೆ, ಬಾ. Jump. Smile, please. ಸೀತಾರಾಮ ಓ ಸೀತಾರಾಮ. ಮುಂಚೆ ಇದ್ರಲ್ಲಿ ತಿಂದಿದ್ದೀರಾ? ನಿಮ್ಗೂ ಈ ಜಾಗ ಹೊಸ್ತು ಅನ್ಕೊಂಡೆ. ನನಗಂತೂ ಕೈಯಲ್ಲಿ ತಿಂದ್ರೇನೆ ಸರಿ, ಸ್ಪೂನ್ ಇದ್ರು ಓಕೆ. ಈ ಫೋಕು ಚಾಪ್ ಸ್ಟಿಕ್ ಎಲ್ಲ ಕೊಟ್ಬಿಟ್ರೆ ನನ್ಗಂತೂ ಮ್ಯಾನೇಜ್ ಮಾಡಕ್ ಆಗಲ್ಲ. ಸಿಹಿ ಕೈಗೆ ಗಂಟೆ ಮತ್ತೆ ಆರ್ದಿ ತಟ್ಟೆ ಕೊಟ್ಟಂಗೆ ಎಲ್ಲಾ ಕಡೆ ಓಡಾಡ್ತಾ ಇರುತ್ತೆ. ಇದೇನು ಅಷ್ಟು ಕಷ್ಟ ಇಲ್ಲ, ಇಟ್ಸ್ ವೆರಿ ಈಸಿ. ಹೋಟೆಲ್ ಹೋಗಕ್ಕೆ ಅಷ್ಟು ಕಷ್ಟ ಪಡ್ತೀರಾ, ಆದ್ರೆ ಟೇಬಲ್ ಮ್ಯಾನರ್ಸ್ ಎಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಅದು ಚಿಕ್ಕವನಿಂದಾನೇ ಈ ಕಾನ್ವೆಂಟ್ ಬೋರ್ಡಿಂಗ್ ಸ್ಕೂಲ್ ಅಂತ ಹೊರಗಿದ್ನಲ್ಲ, ಹಾಗಾಗಿ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಅಷ್ಟೇ. ನೀನು ನಿಮ್ಮ ಅಪ್ಪ ಅಮ್ಮನ್ಗೆ ಕಾಟ ಕೊಡ್ತಿದ್ದ, ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಸೇರಿಸ್ತಾ? ಇಲ್ಲ, ನಾನ್ ಚಿಕ್ಕವನಿರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ದೇವ್ರ ಹತ್ರ ಹೋಗ್ಬಿಟ್ಟು ಅದಕ್ಕೆ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಹೋದೆ. ಸಾರಿ ಫ್ರೆಂಡ್. ಅರೆ ಇಟ್ಸ್ ಓಕೆ, ನೀವ್ಯಾಕೆ ಬೇಜಾರ್ ಮಾಡ್ಕೋತೀರಾ? ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸಿಬಿಡ, ನಮ್ ಸ್ಕೂಲ್ ಎಷ್ಟು ಸ್ಟ್ರಿಕ್ಟ್ ಇತ್ತು ಗೊತ್ತಾ? ಹೌದಾ? ಅದಕ್ಕೆ ನಿಮ್ ಬಿಹೇವಿಯರ್ ಶ್ರೀಮಂತರ ತರ ಇದೆ, ಬಾಡಿಗೆ ಮನೆ ಆಸಾಮಿ ತರ ಇಲ್ಲ. ಆಸಾಮಿ? ಈ ಊರಲ್ಲಿ ನಿಮ್ಗೆ ಫ್ರೆಂಡ್ಸ್ ಯಾರು ಇಲ್ವಾ? ಇದಾರಲ್ಲ, ಇಬ್ರಿದ್ದಾರೆ. ನಮ್ಮನ್ನ ಬಿಟ್ಟು. ಇಲ್ಲ. ಹಾಗಾದ್ರೆ ಬೊಂಬೆ ಆಡ್ಸೋರ್ ಹೇಳಿದ್ದು ಬೇಗ ನಿಜ ಆಗ್ಲಿ. ಬೊಂಬೆ ಹೇಳಿದ್ದು ನಿಜ ಆಗುತ್ತಾ? ಅದ್ ಗೊತ್ತಿಲ್ಲ, ನನ್ ಮಗಳು ಹೇಳಿದ್ರಂತೂ ಖಂಡಿತ ನಿಜ ಆಗತ್ತೆ. ನಾ ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೇಕು. ಇದ್ದಾರ್ಲೆ. ನೀವು ಫ್ರೆಂಡ್ ಅಂತ ಹೇಳಿದ್ರಿ, ಆ ಸಲ್ಗೆ ಮೇಲೆ ಒಂದು ಪರ್ಸನಲ್ ಕ್ವೆಶ್ಚನ್ ಕೇಳ್ಬೋದಾ? ಕೇಳಿ. ನೀವಾಗೆ ಮದ್ವೆನ ಪುಷ್ ಮಾಡ್ತಾ ಇದ್ದೀರಲ್ಲ, ಲೈಫ್ ಅಲ್ಲಿ ಕೆಲವೊಂದು ಅದಕ್ಕೆ ಬೇಕಾದಷ್ಟು ಟೈಮ್ ಅದು ತಗೊಳುತ್ತೆ. ಇನ್ ಕೆಲವು ವಿಷಯದಲ್ಲಿ ನಾವೇ ಅದರಿಂದ ದೂರ ಓಡ್ತಾ ಇರ್ತೀವಿ. ಇಷ್ಟೊತ್ತಿಗೆ ನಿಮ್ಗೊಂದ್ ಮದ್ವೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಂದ್ ಮದ್ವೆ ರಾಮ ಅಲ್ವಾ, ಒಂದೇ. ನಾನ್ ತಮಾಷೆಗೆ ಹೇಳಿಲ್ಲ. ನೋ ಐ ಗಾಟ್ ಇಟ್. ನಾನೇ ಸುಮ್ನೆ ನಿಮ್ಮನ್ನ ಕೈ ಹಿಡಿಯೋ ಹುಡುಗಿ ತುಂಬಾ ಅದೃಷ್ಟ ಮಾಡಿರ್ತಾಳೆ. ಹಾಗಿದ್ರೆ ಪ್ರಪಂಚದಲ್ಲಿ ಅದೃಷ್ಟವಾದ ಹುಡುಗಿರೇ ಇಲ್ಲ ಅನ್ಸುತ್ತೆ. ಯಾಕೆ ಹಾಗ ಅನ್ಕೋತೀರಾ? ಖಂಡಿತ ಆಗತ್ತೆ. ನಾನು ಫಾರ್ಮ್ಯಾಲಿಟಿಗೆ ಹೇಳ್ತಾ ಇಲ್ಲ, ನಿಮ್ ನಿಜವಾಗ್ಲೂ ತುಂಬಾ ಒಳ್ಳೆಯವರು.
ಯು ಡಿಸರ್ವ್ ಟು ಬಿ ಲವ್ಡ್. ಮನದ ಬಾಗಿಲನು ಬಡಿದು ಹೋದ ಭಾವಕ್ಕೆ ಜೀವ ನೀಡಿ ಕಳೆದ ನಿನ್ನೆಗಳ ಮರೆಸುವಂತ ನಲ್ಮೆಯ ನಾಳೆಯಾಗಿ. ನಾನು ಹೇಳ್ತಿರೋದು ಇನ್ನ ತಮಾಷೆ ಅನ್ನಿಸ್ತಾ ಇದ್ಯಾ? ಇಲ್ಲ ಇಲ್ಲ, ಆಕ್ಚುಲಿ ಕಾನ್ವೆಂಟ್ ಅಲ್ಲಿ ಬೆಳೆದಿರೋ ಜೀವ ಅಲ್ವಾ, ಇದಕ್ಕೆಲ್ಲ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ರಿಯಾಕ್ಟ್ ಏನ್ ಮಾಡೋದ್ ಬೇಡ, ಕೇಳಿಸ್ಕೊಂಡು ಯೋಚನೆ ಮಾಡಿದ್ರೆ ಸಾಕು. ಪ್ರತಿ ರಾತ್ರಿ ಯೋಚಿಸ್ತೀನಿ, ಇತ್ತೀಚೆಗೆ ಸ್ವಲ್ಪ ಕಡಿಮೆ. ಬಟ್ ಯಾ, ರಜಾ ದಿನಾನು ಮನೇಲಿ ಇಲ್ವಲ್ಲ, ಈ ಹಾಳಾದ್ ಬೀಗ ನೋಡ್ದಾಗೆಲ್ಲ ಒಂದೊಂದು ರೂಪಾಯಿ ಕೂಡ ಹಾಕಿದ್ರೆ ನಾನು ಇಷ್ಟೊತ್ತಿಗೆ ಕೋಟ್ಯಾಧಿಪತಿ ಆಗ್ಬಿಡ್ತಿದ್ನೋ ಏನೋ. ಎಲ್ಲಿ ಹೋಗಿದ್ದಾಳೆ? ಸೀತಾ 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 ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ. ಸರಿ ಹೋಯ್ತು, ಎಲ್ಲಿ ಹೋಗಿದ್ದಾಳೆ? ಅವಳಂತೂ ನಮ್ಮನೆಗ್ ಬರಲ್ಲ, ನಾನ್ ಬಂದಾಗ ಅವಳು ಇರಲ್ಲ. ಅಣ್ಣ ಅದಕ್ಕೆ ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾಳೆ. ಕಷ್ಟ ಕಾಲದಲ್ಲೂ ಸಹಾಯ ತಗೊಳ್ದೇ ಇದ್ರೆ ಏನಂತ ಹೇಳ್ಬೇಕು ಇವಳಿಗೆ? ಏನಾಯ್ತು? ಓಹೋಹೋ, ನಿಮ್ಗೇನ್ ಗೊತ್ತೇ ಇಲ್ವೇ? ಮನೆ ಜಪ್ತಿಗೆ ಬಂದಿದ್ಯಂತಲ್ಲ, ಏನ್ ಮಾಡ್ತಾಳಂತೆ? ನಿಮ್ ಹತ್ರ ಹೇಳಿರ್ಬೇಕಲ್ಲ. ನನ್ಗೇನು ಗೊತ್ತಿಲ್ಲಮ್ಮ, ನನ್ಗೇನು ಹೇಳಿಲ್ಲ. ಹೇಳಲ್ಲ, ಯಾರ ಹತ್ರನು ಏನು ಹೇಳಲ್ಲ, ಎಲ್ಲ ಅವಳೇ ಮಾಡ್ಬೇಕು ಅನ್ಕೋತಾಳೆ. ಜೊತೆಲೊಬ್ರು ಬೇಡವಾ ಅಜ್ಜಿ? ನೀವೇ ಹೇಳಿ, ನೀವು ದೊಡ್ಡವರು, ಸ್ವಲ್ಪ ಅವಳಿಗೆ ಬುದ್ಧಿ ಹೇಳಿ. ಒಬ್ರು ಕೈ ಹಿಡಿತೀನಿ ಅಂತ ಮುಂದೆ ಬಂದ್ರೆ ಅದ್ರಿಂದ ಸೀತಂಗ್ ಒಳ್ಳೇದೋ ಕೆಟ್ಟದ್ದೋ? ಮನೆ ಸಮಸ್ಯೆನೂ ಪರಿಹಾರ ಮಾಡ್ಕೊಡ್ತೀನಿ ಅಂದ್ರೆ ಅದ್ರಿಂದ ಲಾಭನೋ ನಷ್ಟನೋ ನೀವೇ ಹೇಳಿ. ಒಳ್ಳೆ ಸಂಬಂಧ ತಂದ್ರು ಅಸಡ್ಡೆ. ಸೀತಂಗ್ ಒಳ್ಳೆ ಸಂಬಂಧ ಬಂದಿದ್ಯಾ? ನಿಜಾನಾ? ನಿಜ ಅಲ್ದಿದ್ರೆ ಇವಳು ಮನೆ ಬೀಗ ನೋಡೋಕೆ ಆಮೇಲೆ ನನ್ಗ್ಯಾಕೆ? ದೊಡ್ಡ ಲಾಯರು, ಚೆನ್ನಾಗಿ ದುಡಿತಾರೆ, ಸೀತಾ ಬಗ್ಗೆನೂ ಎಲ್ಲ ಗೊತ್ತು. ಇವಳು ಹೂ ಅನ್ನೋದೊಂದೇ ಬಾಕಿ, ಅದೃಷ್ಟದ ಬಾಗಿಲು ತೆಗಿಯಕ್ಕೆ. ನೀನೇನು ಯೋಚನೆ ಮಾಡ್ಬೇಡಮ್ಮ, ನಾ ಸೀತನ ಹತ್ರ ಮಾತಾಡ್ತೀನಿ. ನಿಜವಾಗ್ಲು? ಸೀತಾ ಏನಾದ್ರೂ ಹೂ ಅಂದ್ಬಿಟ್ರೆ ನಿಮ್ ಬಾಯಿಗೆ ಸಕ್ಕರೆ ಹಾಕ್ತೀನಿ. ನಾನ್ ಬರ್ಲಾ? ಒಳ್ಳೇದಮ್ಮ. ದೇವ್ರಗ ಅಜ್ಜಿ ಹೂ? ನಾನೊಂದೆರಡು ತಗೊಳ್ಳ? ಬರ್ತೀನಿ. ಇವಳು ಕೈ ಬಾಯಿ ಶುದ್ಧ ಇಲ್ಲ ಅಂದ್ರು ಇವಳಿಂದ ಸೀತಂಗ್ ಒಳ್ಳೇದಾಗತ್ತೆ ಅಂದ್ರೆ ಯಾಕೆ ಬೇಡ ಅನ್ಬೇಕು? ದೇವ್ರೆ, ನಮ್ ಸೀತಂಗೆ ಒಳ್ಳೆ ಗಂಡನ್ ಕೊಡಪ್ಪ. ನಾನು ನನ್ನ ಪಾಸ್ ಬಗ್ಗೆ ಹೇಳ್ಕೊಳ್ದೆ ಇದ್ರು ನಾನು ಇಷ್ಟೇ ಸ್ನೇಹದಿಂದ ನಿಮ್ ಜೊತೆ ಇರ್ಬೋದು ಅಂತ ನಂಬಿದ್ದೀನಿ. ನನ್ನ ನಂಬಿಕೆ ಕರೆಕ್ಟ್ ಇದೆ ಅಲ್ವಾ? ಯಾವುದೋ ಉದ್ದೇಶದಿಂದ ಶುರುವಾಗೋ ಸ್ನೇಹಕ್ಕೆ ನಿನ್ನೆ ಮತ್ತೆ ನಾಳೆಗಳ ಚಿಂತೆ ಇರುತ್ತೆ. ಇವತ್ತಿನ ಗೌರವಿಸೋ ಸಂಬಂಧಕ್ಕೆ ಯಾವುದು ಬೇಕಿಲ್ಲ. ಶ್ಯೂರ್, ತಲೆಯಲ್ಲಿ ಕೊರಿತದ್ನ ಕೇಳ್ಬಿಟ್ಟೆ ಅನ್ನೋ ರಿಲೀಫ್ ಅಂತೂ ಇದೆ. ನೀವು ಕೋಪಿಸ್ಕೊಳ್ದೆ ಬೇಜಾರ್ ಮಾಡ್ಕೊಳ್ದೆ ಮಾತಾಡ್ಸಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್. ಫ್ರೆಂಡ್ ಅಂತ ಹೇಳಿದ್ಮೇಲೆ ಕೋಪ ಬೇಜಾರು ಯಾಕೆ? ಚಿಕ್ಕ ವಯಸ್ಸಲ್ಲೇ ಶುರುವಾಗಿದ್ದ ಫ್ರೆಂಡ್ಶಿಪ್ಪು ಲೈಫ್ ಲಾಂಗ್ ತುಂಬಾ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ನನಗಾತರ ಯಾವ್ದೂ ಇಲ್ಲ. ಆದ್ರೆ ಈಗ ಅನಿಸ್ತಿದೆ ಫ್ರೆಂಡ್ಶಿಪ್ಗೆ ವಯಸ್ಸು ಮುಖ್ಯ ಅಲ್ಲ ಅಂತ. ಐ ಅಗ್ರಿ. 30 ವರ್ಷ ಆಸ್ಪಾಸಲ್ಲಿ ನನಗೊಬ್ರು ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ. ಕೇಳೋರ್ಗೆ ಇದು ಸ್ವಲ್ಪ ತಮಾಷೆ ಅನ್ನಿಸ್ಬೋದಲ್ವಾ? ಕೆಲವ್ರಿಗೆಲ್ಲ ತಮಾಷೆನೆ, ಅವ್ರ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡ್ಬೇಕು ಫ್ರೆಂಡ್? ಏನಾಯ್ತು? ನಿಮ್ಮಂತ ಒಳ್ಳೆ ಫ್ರೆಂಡ್ ನನ್ಗೂ ಸಿಹಿಗೂ ಸಿಕ್ಕಿರೋದಕ್ಕೆ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಚರಂಡಿಗೆ ಅವತ್ ಫೈಲ್ ಕೊಡಕ್ಕೆ ಅವರೇ ಅಲ್ವಾ ನಿಮ್ಮನ್ನ ಕಳ್ಸಿದ್ದು? ಸಿಹಿ ಬಾ, ಲೇಟ್ ಆಯ್ತು, ಹೋಗೋಣ ಬಾ, ಬೇಗ ಬೇಗ ಬಾ.
ಫ್ರೆಂಡ್ ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೋದಿತ್ತಲ್ವಾ? ನೀನ್ ಬೇಗ ಮಲಗಲಿಲ್ಲ ಅಂದ್ರೆ ನಾಳೆ ಸ್ಕೂಲಿಗೆ ಲೇಟ್ ಆಗತ್ತೆ. ಹೌದು ಫ್ರೆಂಡ್, ನಾವ್ ಇನ್ನೊಂದ್ಸಲ ಇಲ್ಲಿ ಬರೋಣ, ಓಕೆನಾ? ಪಕ್ಕ ಪಕ್ಕ. ಫ್ರೆಂಡ್ ಐ ವಿಲ್ ಮಿಸ್ ಯು ಫ್ರೆಂಡ್. ಮಿಸ್ ಯು ಅಲ್ಲ, ಬಿಟ್ಟು ಹೋಗೋರ್ಗೆ. ನಮ್ ಸಿಹಿ ಪುಟ್ಟನ ಯಾರು ಬಿಟ್ಟು ಹೋಗ್ತಾ ಇದ್ದೇನಾ? ಹಾಗಾದ್ರೆ ನೀನು ನಮ್ಮನ್ನ ಎಲ್ಲ ಇರ್ತೀಯಾ? ಇಲ್ಲ, ನಮ್ ತಾತ ಮತ್ತೆ ಚಿಕ್ಕಮ್ಮ ಎಲ್ಲ ಕಾಯ್ತಿರ್ತಾರೆ ನನ್ಗೋಸ್ಕರ. ಲೇಟ್ ಆಯ್ತು. ನಮ್ ಪಕ್ಕದ ಮನೆಯವರೆಲ್ಲ ಕಾಯ್ತಿರ್ತಾರೆ, ಅದಕ್ಕೆ. ಅವ್ರಿಗೆ ಪಾಪ ಲೇಟ್ ಆಗುತ್ತೆ ಅಲ್ವಾ, ಅವ್ರು ಬೇಗ ಹೋಗಿ ಮನೆಗೆ. ಸರಿ ಸಿದ್ಧವ. ಓಕೆ, ನಾನ್ ನಿಮ್ಮನ್ನ ಮನೆಗ್ ಬಿಟ್ಟೇ ಹೋಗೋದು. ಓಕೆ ಫ್ರೆಂಡ್. ಆಫೀಸ್ ಬಿಸ್ನೆಸ್ ಅಂತ ಹೊರಗೆಲ್ಲ ಸರಿ ಮಾಡಿ ಕೊಟ್ಟು ಮನೇಲಿರೋ ಸಮಸ್ಯೆನೇ ಸರಿ ಮಾಡಕ್ಕಾಗ್ತಿಲ್ಲ. ಒಂದೊಂದಾಗಿ ಎಲ್ಲಾನು ಸರಿ ಮಾಡ್ಬೇಕು. ನಿನ್ ಚಿಂತೆ ನನ್ಗೆ ಅರ್ಥ ಆಗುತ್ತೆ ಅಪ್ಪು, ಬೇಜಾರ್ ಮಾಡ್ಕೋಬೇಡ. ಚಿಕ್ಕಿ, ಅದ ಹಾಗೆ. ನಂಗೆ ಗೊತ್ತು, ನಿನ್ಗಾಗ್ತಿರೋ ಸಂಕಟನೇ ನನ್ಗೂ ಆಗ್ತಿದೆ. ಈ ಮನೇಲಿ ಏನೂ ಸರಿ ಇಲ್ಲ, ಸಾಕಷ್ಟು ಬದಲಾಗ್ಬೇಕಾಗಿದೆ ಅಪ್ಪು. ನಮ್ ಹತ್ರ ಎಲ್ಲ ಇದ್ದು ಏನೂ ಇಲ್ವೇನೋ ಅನ್ನಿಸ್ತಾ ಇದೆ. ಎಲ್ಲರಲ್ಲೂ ಒಂದು ಗೊಂದಲ, ಏನೋ ಸಂಕಟ. ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡ್ಕೊಳ್ಳೋದಿಲ್ಲ. ಇಷ್ಟು ವರ್ಷ ಎಲ್ಲದನ್ನು ಸರಿಪಡಿಸೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಬಟ್ ಐ ಥಿಂಕ್ ಐ ಫೇಲ್. ಇದು ನಿನ್ನಿಂದ ಸರಿಪಡಿಸ್ಬೋದು ಅನ್ಸುತ್ತೆ ಅಪ್ಪು. ಅದಕ್ಕೆ ಅನ್ಸುತ್ತೆ ಮಾವಯ್ಯ ನೀನನ್ನ ಅಷ್ಟು ಫೋರ್ಸ್ ಮಾಡಿ ಇಲ್ಲಿ ಇರಿಸ್ಕೊಂಡಿದ್ದು. ಇದುವರೆಗೂ ಮಾವಯ್ಯ ಕೊಟ್ಟಂತ ಜವಾಬ್ದಾರಿನ ನಾನು ನಿಭಾಯಿಸ್ತಾ ಬಂದೆ. ಆದ್ರೆ ನಿನ್ನ ವಿಷಯದಲ್ಲಿ ಫೇಲ್ ಆಗ್ಬಿಟ್ಟೆ ಕಣೋ. ಹಾ, ಹಾಗಂತ ನನಗೇನು ಅದ್ರ ಬಗ್ಗೆ ಬೇಜಾರಿಲ್ಲ ಅಪ್ಪು, ಖುಷಿನೇ. ಯಾಕೆ ಹೇಳು, ನಿನಗ್ ಬೇಕಾದ್ದನ್ನ ಮಾಡ್ತಿದ್ಯಲ್ಲ, ಅದಕ್ಕೆ ಅದೇ ಖುಷಿ. ನೀನು ಮದುವೆ ಆದ್ರೆ ಕುಣಿದು ಕುಪ್ಪಳಿಸೋಳು ನಾನೇ ಕಣೋ. ಹಾಗಂತ ಯಾವುದೋ ಹುಡುಗಿನ ತೋರಿಸಿ ನಿನಗ್ ಫೋರ್ಸ್ಫುಲ್ ಆಗಿ ಮದುವೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಅಪ್ಪು. ನಿನಗಿಷ್ಟ ಆಗುವಂತ ಹುಡುಗಿನ ನೀನೇ ಹುಡ್ಕೊಂಡಿರ್ತೀಯಲ್ಲ. ಇಲ್ಲಿ ನೋಡು, ಒತ್ತಾಯ ಮಾಡ್ತಾ ಇದ್ದೀನಿ ಅನ್ಕೋಬೇಡ. ನಾನು ಕೇಳ್ತಾ ಇರೋದು ಈ ಮನೆಗೋಸ್ಕರ ಅಪ್ಪು. ನೀನ್ ಮದುವೆ ಆಗಿ ಆ ಹುಡುಗಿ ಮನೆಗೆ ಬಂದ್ಲು ಅಂತಂದ್ರೆ ಈ ಮನೆ ಪರಿಸ್ಥಿತಿ ಬದಲಾಗುತ್ತೆ ಅಪ್ಪು. ಹೇಳೋ, ಯಾರೋ ಅದು? ಚಿಕ್ಕಿ, ಆ ತರದವ್ರು ಯಾರು ಇಲ್ಲ. ಓ, ಯಾರೂ ಇಲ್ಲ. ಸರಿ ಬಿಡು ಚಿಕ್ಕಿ, ನಿಜವಾಗ್ಲೂ ಯಾರು ಇಲ್ಲ. ಇಫ್ ಇನ್ ಕೇಸ್ ಇಫ್ ಐ ಲೈಕ್ ಸಮನ್ ನಾನು ನಿಮ್ಮ ಹತ್ರ ಹೇಳ್ತೀನಲ್ವಾ. ಇಟ್ಸ್ ಓಕೆ ಅಪ್ಪು, ಲೆಟ್ ಇಟ್ ಬಿ. ನೀನ್ ಮತ್ತೆ ಒತ್ತಾಯ ಮಾಡಲ್ಲ. ಅಕಸ್ಮಾತ್ ಆಗಿ ಅಂತ ಹುಡುಗಿ ಯಾರಾದ್ರೂ ನಿನ್ ಲೈಫಲ್ಲಿ ಬಂದ್ರೆ ನನ್ನ ಹತ್ರ ಬಂದು ಹೇಳು, ಆಯ್ತಾ? ಐಲ್ ಬಿ ದ ಹ್ಯಾಪಿಯೆಸ್ಟ್. ತುಂಬಾ ಯೋಚನೆ ಮಾಡ್ಬೇಡ, ರಿಲ್ಯಾಕ್ಸ್. ಅಪ್ಪು, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತಿದೆ. ಸತ್ಯನ್ ವಿಷಯನ ಇನ್ಮೇಲೆ ಮಾವಯ್ಯನ ಹತ್ರ ಮಾತಾಡೋದಕ್ಕೆ ಹೋಗ್ಬೇಡ ಪ್ಲೀಸ್. ಇಂಥದ್ದೆಲ್ಲ ಮನೇಲಿ ನಡೀತಾನೆ ಇತ್ತು, ನಾನೇ ನಿನ್ನ ಹತ್ರ ಏನು ಹೇಳಿರ್ಲಿಲ್ಲ.